ನಮಸ್ಕಾರ, ಇದು ಪ್ರವಾಸಿ ಪ್ರಪಂಚದ ಟ್ರಾವೆಲ್ ಬುಲೆಟಿನ್. ನಾನು ನಿಸರ್ಗ. ಈಗ ಹೆಡ್ಲೈನ್ಸ್. ಕೋಸ್ಟಲ್ ಟೂರಿಸಂ ಅಭಿವೃದ್ಧಿಗೆ ಕಿಕ್ ಸ್ಟಾರ್ಟ್. ಸಿಎಂ ನೇತೃತ್ವದಲ್ಲಿ ನಡೆದ ವಿಶೇಷ ಸಭೆ. ಬನ್ನೇರುಘಟ್ಟದಲ್ಲಿ ತಲೆ ಎತ್ತಲಿದೆ ದೇಶದ ಅತಿದೊಡ್ಡ ಅಕ್ವೇರಿಯಂ. ಪ್ರಸ್ತಾವನೆಗೆ ಅನುಮೋದನೆ ನೀಡಿದ ಮೃಗಾಲಯ ಪ್ರಾಧಿಕಾರ. ನೈಟ್ ಸಫಾರಿ ಅವಶ್ಯಕತೆ ಕುರಿತು ಪರಾಮರ್ಶೆ. ಮೌನ ಮುರಿದ ಸಂಸದ ಯದುವೀರ್ ಒಡೆಯರ್. ಲಡಾಖ್ ಪ್ರವಾಸಕ್ಕೆ ಸಹಾಯಧನ. ಬಿಹಾರ ಸರ್ಕಾರದಿಂದ ಮಹತ್ವದ ಆದೇಶ. ಕರ್ನಾಟಕ ಸರ್ಕಾರ ಕರಾವಳಿ ಪ್ರವಾಸೋದ್ಯಮವನ್ನು ಉನ್ನತ ಮಟ್ಟಕ್ಕೆ ಕೊಂಡೊಯ್ಯುವ ಉದ್ದೇಶದಿಂದ ಸಭೆಯೊಂದನ್ನು ಆಯೋಜಿಸಿತ್ತು. ಜಾಗತಿಕ ಪ್ರವಾಸೋದ್ಯಮದಲ್ಲಿ ಪ್ರಮುಖ ಸ್ಥಾನ ಗಳಿಸುವ ಉದ್ದೇಶದಿಂದ ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ವಿಶೇಷ ಸಭೆಯನ್ನು ಆಯೋಜಿಸಲಾಯಿತು. ಪ್ರವಾಸೋದ್ಯಮ ಸಚಿವ ಕೆಜೆ ಜಾರ್ಜ್, ಕೆಎಸ್ಟಿಡಿಸಿ ಅಧ್ಯಕ್ಷರಾದ ಶ್ರೀನಿವಾಸ್, ಮುಖ್ಯ ಕಾರ್ಯದರ್ಶಿ ತುಷಾರ್ ಗಿರಿನಾಥ್, ಪ್ರವಾಸೋದ್ಯಮ ಇಲಾಖೆ ಕಾರ್ಯದರ್ಶಿ ತ್ರಿಲೋಕ್ ಚಂದ್ರ ಈ ಸಭೆಯಲ್ಲಿ ಭಾಗಿಯಾಗಿ ಕರಾವಳಿ ಪ್ರವಾಸೋದ್ಯಮದ ಅಭಿವೃದ್ಧಿಯ ಕುರಿತು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಈ ಸಭೆಯಲ್ಲಿ ಖ್ಯಾತ ನಟ ನಿರ್ದೇಶಕ ರಿಷಬ್ ಶೆಟ್ಟಿ ಭಾಗವಹಿಸಿದ್ದು ವಿಶೇಷವಾಗಿತ್ತು. ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನದಲ್ಲಿ ದೇಶದ ಅತಿದೊಡ್ಡ ಅಕ್ವೇರಿಯಂ ನಿರ್ಮಿಸಲು ಕರ್ನಾಟಕ ಸರ್ಕಾರ ನಿರ್ಧರಿಸಿದೆ. ಈ ಪ್ರಸ್ತಾವನೆಗೆ ಕರ್ನಾಟಕ ಮೃಗಾಲಯ ಪ್ರಾಧಿಕಾರ ಅನುಮೋದನೆ ನೀಡಿದೆ ಎಂದು ತಿಳಿದುಬಂದಿದೆ. 144 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಅಕ್ವೇರಿಯಂ ನಿರ್ಮಾಣಗೊಳ್ಳಲಿದ್ದು, ಈ ಯೋಜನೆ ಮುಂದಿನ 2 ವರ್ಷಗಳಲ್ಲಿ ಪೂರ್ಣಗೊಳ್ಳಲಿದೆ ಎಂದು ಸರ್ಕಾರ ತಿಳಿಸಿದೆ. ನೀರಿನ ಹುಲಿ ಎಂದು ಕರೆಯಲ್ಪಡುವ ಮಹಾಸೀರ್ ಸೇರಿದಂತೆ ಅಳಿವಿನ ಅಂಚಿನಲ್ಲಿರುವ ಜಲಚರಗಳನ್ನು ಅಕ್ವೇರಿಯಂನಲ್ಲಿ ಇರಿಸುವ ಉದ್ದೇಶದಿಂದ ಈ ಯೋಜನೆಯನ್ನ ರೂಪಿಸಲಾಗಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ನಾಮೂರ್ ನಗರದ ಅಧಿಕೃತವಲ್ಲದ ಲಾಂಛನವೆಂದರೆ ಬಸವನ ಹುಳು. ಇಲ್ಲಿನ ಜನರು ತಮ್ಮ ನಿಧಾನಗತಿಯ ಮತ್ತು ಶಾಂತಿಯುತ ಜೀವನ ಶೈಲಿಗೆ ಹೆಸರಾದವರು. ನಗರದ ಹಳೆಯ ಮಾರುಕಟ್ಟೆಯ ಬಳಿ 2 ಬಸವನ ಹುಳುಗಳು ಪಂಜರದ ಒಳಗಿರುವ ವಿಶಿಷ್ಟ ಕಂಚಿನ ಪ್ರತಿಮೆಯೂ ಇದೆ. ಪ್ರವಾಸಿಗರು ಇದನ್ನ ನೋಡಲು ಮರೆಯುವುದಿಲ್ಲ. ಈ ನಗರವು ಮ್ಯೂಸ್ ಮತ್ತು ಸಾಂಬ್ರೆ ಎಂಬ 2 ಪ್ರಮುಖ ನದಿಗಳು ಸಂಧಿಸುವ ಸ್ಥಳದಲ್ಲಿದೆ. ಈ ನದಿಗಳ ಸಂಗಮವು ನಗರಕ್ಕೆ ವಿಶೇಷ ಮೆರುಗನ್ನು ನೀಡುತ್ತದೆ. ನದಿಯ ದಂಡೆಯ ಮೇಲೆ ನಡೆಯುತ್ತಾ ಅಥವಾ ಬೋಟ್ ಮೂಲಕ ನಗರವನ್ನ ನೋಡುವುದು ಒಂದು ಸುಂದರ ಅನುಭವ. ಇದು ಫ್ರಾನ್ಸ್ ಮತ್ತು ನೆದರ್ಲ್ಯಾಂಡ್ಸ್ ನಡುವಿನ ಪ್ರಮುಖ ಜಲಮಾರ್ಗವಾಗಿಯೂ ಕಾರ್ಯನಿರ್ವಹಿಸುತ್ತದೆ. ಹಾಗಾದ್ರೆ ನಾಮೂರ್ ನಗರ ಯಾವ ದೇಶದಲ್ಲಿದೆ? ಕರ್ನಾಟಕದಲ್ಲಿ ಈಗಾಗಲೇ ಮಾನವ ಪ್ರಾಣಿ ಸಂಘರ್ಷದಿಂದಾಗಿ ಜನರು ಕಂಗೆಟ್ಟಿದ್ದಾರೆ. ಹೀಗಿರುವಾಗ ನೈಟ್ ಸಫಾರಿಯನ್ನ ಪ್ರಾರಂಭಿಸುವ ಅವಶ್ಯಕತೆ ಇದೆಯಾ ಎಂಬ ಪ್ರಶ್ನೆ ಉದ್ಭವವಾಗಿದೆ. ಬಂಡೀಪುರ ನೈಟ್ ಸಫಾರಿ ಕುರಿತು ಸಂಸದ ಯದುವೀರ್ ಒಡೆಯರ್ ಮೌನ ಮುರಿದಿದ್ದಾರೆ. ಈ ಕುರಿತು ತಮ್ಮ ಎಕ್ಸ್ ಖಾತೆಯಲ್ಲಿ ಟ್ವೀಟ್ ಹಂಚಿಕೊಂಡಿರುವ ಯದುವೀರ್, ಬಂಡೀಪುರ ರಾತ್ರಿ ಪ್ರಯಾಣ ನಿಷೇಧವು ಮರಳಿನಲ್ಲಿರುವ ಕರ್ನಾಟಕದ ನಿರ್ಣಾಯಕ ರೇಖೆಯಂತಿದೆ. ಗಡಿಯ 2 ರಾಜ್ಯಗಳಲ್ಲಿ ಕಾಂಗ್ರೆಸ್ ಆಳ್ವಿಕೆ ನಡೆಸುತ್ತಿದೆ ಎಂಬ ಕಾರಣಕ್ಕಾಗಿ ನಮ್ಮ ಕಾಡುಗಳು ವ್ಯಾಪಾರ ಮಾಡಲು ರಾಜಕೀಯ ಮೇಲಾಧಾರವಾಗಬಾರದು. ಕರ್ನಾಟಕದ ಜನರು ಮತ್ತು ವನ್ಯಜೀವಿಗಳ ಕುರಿತು ತಮ್ಮ ನಿಷ್ಠೆಯನ್ನ ಸಾಬೀತುಪಡಿಸಲು ಮುಖ್ಯಮಂತ್ರಿಗಳಿಗೆ ಇದು ಸರಿಯಾದ ಸಮಯ ಎಂದು ತಿಳಿಸಿದ್ದಾರೆ. ಲಡಾಖ್ ಪ್ರವಾಸಕ್ಕೆ ಹೋಗಬೇಕು ಅಂದ್ಕೊಂಡಿದ್ದೀರಾ? ಇಲ್ಲಿದೆ ನಿಮಗೊಂದು ಅಚ್ಚರಿಯ ಸುದ್ದಿ. ಬಿಹಾರ ಸರ್ಕಾರದಿಂದ ಪ್ರವಾಸಿಗರ ಲಡಾಖ್ ಪ್ರವಾಸಕ್ಕೆ 20,000 ರೂಪಾಯಿ ಪಡೆಯಬಹುದಾಗಿದೆ. ಸಿಂಧು ದರ್ಶನ ಯೋಜನೆ ಅಡಿಯಲ್ಲಿ ಈ ನಿರ್ಣಯ ಕೈಗೊಳ್ಳಲಾಗಿದ್ದು, ಬಿಹಾರ ಸರ್ಕಾರ ಕಣಿವೆ ಪ್ರವಾಸಕ್ಕೆ ಆರ್ಥಿಕ ನೆರವಿಗೆ ಅನುಮೋದನೆ ನೀಡಿದೆ. ಈ ಕುರಿತು ಮಾಹಿತಿಯನ್ನು ನೀಡಿರುವ ಬಿಹಾರ ಪ್ರವಾಸೋದ್ಯಮ ಸಚಿವಾಲಯ, ಅರ್ಹ ಪ್ರವಾಸಿಗರಿಗೆ 20,000 ರೂಪಾಯಿವರೆಗಿನ ಆರ್ಥಿಕ ನೆರವು ನೀಡಲಾಗುವುದು ಅಥವಾ ಶೇಕಡಾ 50% ಪ್ರಯಾಣ ಮರುಪಾವತಿ ದೊರೆಯಲಿದೆ ಎಂದು ಸಚಿವಾಲಯ ತಿಳಿಸಿದೆ. ರಾಜ್ಯ ಪ್ರವಾಸೋದ್ಯಮವಲ್ಲದೆ ರಾಷ್ಟ್ರ ಪ್ರವಾಸೋದ್ಯಮಕ್ಕೂ ಲಾಭವಾಗುವಂತೆ ಈ ಅನುಮೋದನೆಯನ್ನ ನೀಡಲಾಗಿದೆ ಎಂದು ಬಿಹಾರ ಸರ್ಕಾರ ತಿಳಿಸಿದೆ. ಈಗ ಕ್ವಿಜ್ ಟೈಮ್. ಇಂದಿನ ಪ್ರಶ್ನೆ: ಭಾರತದ ಯಾವ ನಗರವನ್ನ ವೆನಿಸ್ ಆಫ್ ದಿ ಈಸ್ಟ್ ಎಂದು ಕರೆಯಲಾಗುತ್ತದೆ? ಸರಿಯಾದ ಉತ್ತರವನ್ನ ಕಮೆಂಟ್ ಮಾಡಿ ತಿಳಿಸಿ. ಇದಾಗಿತ್ತು ಇವತ್ತಿನ ಟ್ರಾವೆಲ್ ಬುಲೆಟಿನ್. ನೋಡ್ತಾ ಇರಿ ಪ್ರವಾಸಿ ಪ್ರಪಂಚ. ವಿಹಾರವೇ ವಿಶ್ವ. ನಮಸ್ಕಾರ.